ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿ ದರೋಜಿ ಕಡಿದಾಮ ಅಂತೆಲ್ಲ ನೋಡಿರ್ತೀರ, ಕೇಳಿರ್ತೀರ ಕೂಡ. ನೋಡಿದ್ರೆ ಒಂದು ವಿಷಯ ಏನಂದ್ರೆ, ನಾವು ಕಡಿದಾಮ ನೋಡ್ಬೇಕಂತೇಳಿ ದರೋಜಿಂದ ನಲ್ಲಾಪುರ ದಾಟಿ ನಲ್ಲಾಪುರದಿಂದ ಒಂದು ಸ್ವಲ್ಪ ದೂರ ಆಗುತ್ತೆ, ಅಲ್ಲಿಗೆ ಬಂದಿದ್ವಿ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ, ಈ ಟೈಮ್ ಬಂದು 12 ಗಂಟೆ ಬಂದ್ ಮಾಡಿದಾರೆ. 2 ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಒಬ್ರು ಹೇಳಿದ್ರು. ಇನ್ನೊಬ್ರು ಬಂದ್ಬಿಟ್ಟು ಇಲ್ಲಿ ಓಪನ್ ಮಾಡಲ್ಲ, ಸೀದಾ ಹಂಪಿ ಜೂ ಹತ್ರ ಹೋಗಿ ಅಲ್ಲಿಂದ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಅವರೇ ಡೈರೆಕ್ಟ್ ಆಗಿ ಇಲ್ಲಿ ಕರ್ಕೊಂಡ್ ಬರ್ತಾರಂತೆ. ನಮ್ಮ ವೆಹಿಕಲ್ ಅನ್ನು ಒಳಗೆ ಬಿಡಲ್ಲ. ಆದ ಕಾರಣ ಪ್ಲಾನ್ ಎಲ್ಲ ಎಡವಟ್ಟಾಯ್ತು ಗುರು. ನೋಡೇ ಇರ್ತಾರ, ಹಳೆ ವಿಡಿಯೋಸ್ ಎಲ್ಲ ಇಲ್ಲಿ ಹಿಂದೆ ಕಾಣ್ತಿರ್ಬೋದು. ಹಂಪಿ ಹತ್ರ ಇರೋದೊಂದು ದರೋಜಿ ಕಾಡಿಧಾಮ ಅಂತ. ದರೋಜಿಂದ ಇಲ್ಲಿಗೆ ಸುಮಾರು ಒಂದು 10-12 ಕಿಲೋಮೀಟರ್ ಆಗುತ್ತೆ, ಜಾಸ್ತಿನೇ ಆಗುತ್ತೆ. ಅಲ್ಲಿಂದ ಪ್ಲಾನ್ ಮಾಡ್ಕೊಂಡ್ ಬಂದ್ವಿ, ಬಟ್ ಎಲ್ಲ ಎಡವಟ್ಟಾಯ್ತು. 2 ಗಂಟೆಗೆ ಓಪನ್ ಮಾಡ್ತಾರ ಅಂತ ಹೇಳ್ತಾರೆ, ಬಟ್ ಓಪನ್ ಕೂಡ ಮಾಡಲ್ಲ ಅಂತ ಇನ್ನು ಕೆಲವರು ಹೇಳ್ತಾರೆ. ಒಂದ್ ವೇಳೆ ನಾವೇನಾದ್ರೂ ಇದು ನೋಡ್ಬೇಕಂದ್ರೆ ಹಂಪಿ ಜೂ ಹತ್ರ ಹೋಗಿ ಅಲ್ಲಿ ಒಂದು ನಾವು ಬುಕ್ ಮಾಡ್ಕೊಂಡ್ರೆ ಅವರ ಕಾರಿಂದ ತಗೊಂಡು ವೆಹಿಕಲ್ ತಗೊಂಡ್ಬಂದು ನಮ್ಗೆ ತೋರಿಸ್ತಾರಂತೆ. ಆದ ಕಾರಣ ಇಲ್ಲಿಗೆ ಬರೋದು ವೇಸ್ಟ್. ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದ್ರೆ ಅಲ್ಲಿ ಮಾತಾಡ್ಕೊಂಡು ನಾವು ಇದ್ರೊಳಗಡೆ ಹೋಗಿ ನೋಡ್ಬೋದು. ಆದ ಕಾರಣ ಪ್ಲಾನ್ ಮಾಡ್ಬೇಕಾದ್ರೆ ಯೂಟ್ಯೂಬ್ ಎಲ್ಲ ಗೂಗಲ್ ಎಲ್ಲ ಸರ್ಚ್ ಮಾಡಿ ಸೀದಾ ಇಲ್ಲಿ ಬರಬೇಡಿ. ನಾವು ಅದೇ ರೀತಿ ಬಂದು ಪ್ಲಾನ್ ಎಲ್ಲ ಎಡವಟ್ಟಾಯ್ತು. ಈಗ ಹಂಪಿ ಜೂ ಹತ್ರ ಹೋಗಿ ಅಲ್ಲಿ ಏನೆಲ್ಲ ಸಿಗುತ್ತೆ ಇನ್ಫಾರ್ಮೇಶನ್ ಅಂತೆಲ್ಲ ಹೇಳ್ತೀನಿ. ದಯವಿಟ್ಟು ನೋಡಿ. ವಿಶೇಷವಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ ಕೆಲವು ಜನ, ಬಟ್ ಅವರು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಲೋಕಲ್ ಆಗಿದ್ರು ಯಾವ್ದೊಂದು ಬೋರ್ಡ್ ಹಾಕಿಲ್ಲ, ಗೌರ್ಮೆಂಟ್ ಇಂದ ಒಂದು ಅನೌನ್ಸ್ಮೆಂಟ್ ಇಲ್ಲ, ಏನಿಲ್ಲ. ಸುಮ್ಮನೆ ಬಂದು ವಾಪಸ್ ಹೋಗ್ತಾರಂತ ಹೇಳ್ತಾ ಇದಾರೆ. ಹಿಂದೆ ಕೂಡ ಕಾಣ್ತಿರ್ಬೋದು, ಒಂದು 4-5 ಜನ ಬಂದಿದ್ರು. ಇದಕ್ಕಿಂತ ಮುಂಚೆ ಕೇಳಿದಾಗ ಕೆಲವರು ಕೂಡ ಬಂದು ಮತ್ತೆ ವಾಪಸ್ ಹೋದ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ, ಹಂಪಿ ಜೂ ಓಪನ್ ಆದಾಗ್ಲಿಂದ ಇಲ್ಲಿ ತುಂಬಾ ಕಡಿಮೆ ಮಾಡಿದಾರಂತೆ. ಬಟ್ ಅಲ್ಲಿಗೆ ಹೋಗಿ ಬುಕ್ ಮಾಡ್ಬೇಕಂತ ಯಾರಿಗೂ ಗೊತ್ತಿಲ್ಲ. ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾರೆ, ಇದು ನೋಡಿ ಬೀಗ ಹಾಕಿದ್ರು ಮತ್ತೆ ವಾಪಸ್ ಹೋಗ್ತಾರೆ. ಆದ ಕಾರಣ ಸ್ವಲ್ಪ ಇಲ್ಲಿ ಇರೋರು, ಇಲ್ಲಾಂದ್ರೆ ಇನ್ಫಾರ್ಮೇಶನ್ ಮಾಡೋರು ಇಲ್ಲ ಒಂದು ಬೋರ್ಡ್ ಅನ್ನು ಹಾಕ್ಬೇಕು. ಇಲ್ಲಿ ಓಪನ್ ಮಾಡಲ್ಲ. ಒಂದ್ ವೇಳೆ ಒಳಗಡೆ ಹೋಗಿ ನೋಡ್ಬೇಕಂದ್ರೆ ಸೀದಾ ಅಲ್ಲಿಯೇ ಹೋಗಿ ಅಲ್ಲಿ ಬುಕ್ ಮಾಡ್ಕೊಂಡು ಬರ್ಬೇಕಂತ. ಯಾಕಂದ್ರೆ ನಲ್ಲಾಪುರದಿಂದ ಬರ್ಬೇಕಾದ್ರೂ ಕೇವಲ ಕಾಡಿಧಾಮ ಅಂತ ಬೋರ್ಡ್ ಹಾಕಿದ್ದಾರೆ, ಬಟ್ ಇಲ್ಲಿ ಎಂಟ್ರೆನ್ಸ್ ಇದೆನಾ ಇಲ್ವಾನಾ ಅಂತ ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಆದ ಕಾರಣ ಸ್ವಲ್ಪ ಇನ್ಫಾರ್ಮೇಶನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಬಟ್ ಬೇರೆ ಬರೋರು ಮಾತ್ರ ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ಇನ್ಫಾರ್ಮೇಶನ್ ತಗೊಂಡು ಹಂಪಿ ಜೂ ಹತ್ರ ಇನ್ಫಾರ್ಮೇಶನ್ ತಗೊಂಡು ಬನ್ನಿ, ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಈಗ ಹಾಕಿದ್ದಾರೆ, ಅಲ್ಲಿ ನೋಡ್ತಿರ್ಬೋದು. ಇಲ್ಲಿ ಹಿಂದೆ ಜನ ಕೂಡ ಬಂದಿದ್ದಾರೆ. ಓಪನ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಬೇಜಾರಾಗಿದ್ರು. ಓಪನ್ ಆಗಲ್ಲ ಏನಕ್ಕೆ, ಸುಮ್ಮನೆ ಅಲ್ಲಿಂದ ಬಂದವಲ್ಲ ಅಂತೇಳಿ. ಈ ರೀತಿ ಇದೆ ಆ ದರೋಜಿ ಕಾಡಿಧಾಮ ಹತ್ರ ಪರಿಸ್ಥಿತಿ ಹೇಗಿದೆ ಅಂತ. ಒಂದೊಂದು ಟೈಮಲ್ಲಿ ಹೇಗಾಗುತ್ತೆ ಅಂದ್ರೆ, ನಾವು ಪ್ಲಾನ್ ಮಾಡೋದೇ ಬೇರೆ ಆಗೋದೇ ಬೇರೆ ಅನ್ಸುತ್ತೆ. ಸೇಮ್ ಆಸ್ ಇಟ್ ಈಸ್ ಹಂಗೆ ಆಗಿದ್ ಗುರು ಇವತ್ತು ನಮ್ದು. ಏನಕ್ಕಂದ್ರೆ, ನಾವು ಕಾಡಿಧಾಮ ನೋಡ್ಬೇಕಂತೇಳಿ ಇಲ್ಲಿ ನಲ್ಲಾಪುರ ಅಂತ ಬರುತ್ತಲ್ಲ, ದರೋಜಿ ಆ ಕಡೆ ದೇಲಾಪುರ ದಾಟ ಮೇಲೆ ಅಲ್ಲಿ ಒಂದು ಕಾಡಿಧಾಮ ಇದೆ, ನೋಡ್ಬೇಕಂತ ಬಂದ್ವಿ. ಬಟ್ ನಾವು ಪ್ಲಾನ್ ಮಾಡ್ಕೊಂಡಿಲ್ಲ, ಬೇರೆ ಏನೇನೋ ಅನ್ಕೊಂಡು ಬಂದ್ರೆ. ಇಲ್ಲಿ ನೋಡಿದ್ರೆ ನಾವು ಆಕ್ಚುಲಿ ಹಂಪಿ ಜೂ ಐತಲ್ಲ, ಅಲ್ಲಿಂದ ಹೋಗಿ ಅಲ್ಲಿ ಬುಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲೂ ವೆಹಿಕಲ್ ತಗೊಂಡ್ ಬರ್ತಾರಂತೆ. ಬಟ್ ಬರೋರೆಲ್ಲ ಬರ್ಬೇಡಿ. ಇಲ್ಲಿ ನೋಡಿ ಒಂದು ದೇವಸ್ಥಾನ ಇದೆ, ಮನಗಲ್ ಆಂಜನೇಯ ಸ್ವಾಮಿ ಅಂತ, ಹನುಮಂತರಾಯನ ದೇವಸ್ಥಾನ ಐತೆ, ಮನಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿ ಬಂದಿದ್ದೀವಿ. ಪ್ಲಾನ್ ಮಾಡ್ಕೊಂಡ್ರೆ ಈ ತರ ಪ್ಲಾನ್ ಮಾಡ್ಕೋಬೇಡಿ. ಏನಕ್ಕಂದ್ರೆ ಇಲ್ಲಿ ಒಳಗಡೆ ಬಿಡಲ್ಲ ಅಂತೆ. ಒಂದ್ ವೇಳೆ ನೀವು ದರೋಜಿ ಕಾಡಿಧಾಮ ನೋಡ್ಬೇಕಂದ್ರೆ ಸೀದಾ ಅಲ್ಲೇ ಹಂಪಿ ಜೂಗ್ ಹೋಗಿ ಅಲ್ಲಿ ಬುಕ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಪರವಾಗಿಲ್ಲ. ಒಂದೊಂದು ಟೈಮ್ ಎಲ್ಲ ನಮ್ಮ ಟೈಮ್ ಆಗಲ್ಲ, ಮಿಸ್ ಆಗಿರುತ್ತೆ. ಇದು ಸಣ್ಣ ಒಂದು ದೇವಸ್ಥಾನ ಇದೆ, ಆಂಜನೇಯ ದರ್ಶನ ಮಾಡ್ಕೊಂಡು ಈಗ ಬಿಡ್ತಾ ಇದ್ದು ದಾರಿ. ಸೀದಾ ಅಲ್ಲಿಗೆ ಹೋಗ್ತೀವಿ, ಹಂಪಿ ಜೂ ಹತ್ರ ಹೋಗೋಣ ಬನ್ನಿ. ಇದು ಅದೇ ದರೋಜಿ ಕಾಡಿಧಾಮ ಮಾತ್ರ. ಸುತ್ತಮುತ್ತ ಎಲ್ಲ ಗುಡ್ಡ ಪ್ರದೇಶಗಳು ಈ ತರ ಇದೆ. ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ, ಮನದಲ್ಲಿ ಆಂಜನೇಯ ಸ್ವಾಮಿ ಅಂತ ಹೇಳೋದಲ್ಲ, ಎತ್ತದೆ ಶ್ರೀರಾಮ್ ಹೇಳ್ಬೋದು. ಮನಗಲ್ ಇಲ್ಲಿ ಮನಗಲ್ ಆಂಜನೇಯ ದೇವಸ್ಥಾನ ಅಂತಿದೆ. ಮನಗಲ್ ಆಂಜನೇಯ ದೇವಸ್ಥಾನ ಚಿಕ್ಕದಾಗಿ ಒಂದು, ಹನುಮಂತರಾಯ ಆಂಜನೇಯ ಅಂತ ಎಲ್ಲ ಒಂದೇ, ಬೇರೆ ಬೇರೆ ಹತ್ರ ಏನಿಲ್ಲ. ಅದಕ್ಕೆ ಇದ್ರೆ ತಗೊಂಬ. ಈ ರೀತಿ ಇದೆ. ಸ್ವಲ್ಪ ಪ್ಲಾನ್ ಎಲ್ಲ ಅಡ್ವರ್ಟೈಸ್ ಗುರು. ಇವತ್ತೇನು ಅಷ್ಟೊಂದೇ ಕರೆಕ್ಟಾಗಿ ಆಗಿಲ್ಲ ಅನ್ಸುತ್ತೆ. ಪ್ಲಾನ್ ಏನು ಕರೆಕ್ಟಾಗಿ ಆಗಿಲ್ಲ, ಎಲ್ಲ ವೇಸ್ಟ್ ಆಗ್ಬಿಡ್ತು ಅನ್ಸುತ್ತೆ. ಅಲ್ಲಿ ದೇವಸ್ಥಾನ ಇದೆ, ಮನದಲ್ಲಿ ಆಂಜನೇಯ ಸ್ವಾಮಿ ಅಂತ, ಹನುಮಂತರಾಯನ ದೇವಸ್ಥಾನ ಐತೆ, ಮನಗಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿ ಬಂದಿದ್ದೀವಿ. ಪ್ಲಾನ್ ಮಾಡ್ಕೊಂಡ್ರೆ ಈ ತರ ಪ್ಲಾನ್ ಮಾಡ್ಕೋಬೇಡಿ. ಏನಕ್ಕಂದ್ರೆ ಇಲ್ಲಿ ಒಳಗಡೆ ಬಿಡಲ್ಲ ಅಂತೆ. ಒಂದ್ ವೇಳೆ ನೀವು ದರೋಜಿ ಕಾಡಿಧಾಮ ನೋಡ್ಬೇಕಂದ್ರೆ ಸೀದಾ ಅಲ್ಲೇ ಹಂಪಿ ಜೂಗ್ ಹೋಗಿ ಅಲ್ಲಿ ಬುಕ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಪರವಾಗಿಲ್ಲ. ಒಂದೊಂದು ಟೈಮ್ ಎಲ್ಲ ನಮ್ಮ ಟೈಮ್ ಆಗಲ್ಲ, ಮಿಸ್ ಆಗಿರುತ್ತೆ. ಇದು ಸಣ್ಣ ಒಂದು ದೇವಸ್ಥಾನ ಇದೆ, ಆಂಜನೇಯ ದರ್ಶನ ಮಾಡ್ಕೊಂಡು ಈಗ ಬಿಡ್ತಾ ಇದ್ದು ದಾರಿ. ಸೀದಾ ಅಲ್ಲಿಗೆ ಹೋಗ್ತೀವಿ ಹಂಪಿ ಜೂ ಹತ್ರ. ಬಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ನೋಡಿ ಕರ್ನಾಟಕ ಇಲಾಖೆಯಿಂದ ದರೋಜಿ ಹತ್ರ ಇರೋ ಒಂದು ಕಾಡಿಧಾಮ. ಯಾವಾಗಾದ್ರೂ ಅಲ್ಲಿ ಹಂಪಿ ಜೂ ಓಪನ್ ಆಯ್ತು ಆವಾಗಿನಿಂದ ಇಲ್ಲಿ ಕಡಿಮೆ ಆಗಿದೆ ಜನಸಂಖ್ಯೆ ಬರೋದು, ಯಾರು ಬರಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ.
ಬಟ್ ಎಲ್ಲ ಹೇಳ್ಕೊಂಡು ಹೇಳ್ತೀನಿ. ವಿಷಯ ಕೂಡ ಮುಂದಕ್ಕೆ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ